ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕತ್ತೀರಿ, ನಮ್ಮ ಹತ್ರ ಏನೋ ಡಾಕ್ಯುಮೆಂಟ್ ಇಲ್ಲ, ನಮ್ಗೆ ಡಾಕ್ಯುಮೆಂಟ್ ಬೇಕು ಅಂದ್ರೆ ಡೈರೆಕ್ಟಾಗಿ ನಾನು ಒಂದು ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕಿ ನಂಗೆ ಡಾಕ್ಯುಮೆಂಟ್ ಬೇಕಂತೇಳಿ. ಸೊ ನಾನು ನಿಮಗೆ ಒಂದು ಇಷ್ಟೇನು PDF ಅದ ನನ್ನ ಕಡೆ, ಅವೆಲ್ಲ PDF ನಿಮಗೆ ಶೇರ್ ಮಾಡ್ತೀನಿ ಅಂತ. ನೀವು ಅದರಿಂದ ನೀವು ರೆಫರ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೋದು. ವೆಲ್ಕಮ್ ಬ್ಯಾಕ್ ಟು ನನ್ನೊಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋ ನಾವು ಯಾವುದ್ರ ಬಗ್ಗೆ ಹೇಳಕತ್ತೀವಿ ಅಂದ್ರೆ 2024-25ನೇ ಸಾಲ ಒಳಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋಕತ್ತಿರಲ್ಲ, ಸೊ ಅವರಿಗೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ವರ್ಷದ ಈ ವರ್ಷ ಸಹ ರ್ಯಾಂಕಿಂಗ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಸೊ ಕೆಲವೊಬ್ರು ಏನಂತಿರ್ತಾರೆ, ನಾನು ಹೋದ್ರೆ ವೆಟರ್ನರಿನೇ ಹೋಗ್ತೀನಿ, ಇನ್ನು ಕೆಲವ್ರು ಏನಂತಿರ್ತಾರೆ ಹೋದ್ರೆ ನಾನು ಫಾರೆಸ್ಟನ್ನೇ ಮಾಡ್ತೀನಿ, ಹೋದ್ರೆ ನಾನು ಅಗ್ರಿಕಲ್ಚರೇ ಮಾಡ್ತೀನಿ, ಇಲ್ಲ ಒಂಥರ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಅವರಿಗೆಲ್ಲ ಅವ್ರ ಒಂದು ರ್ಯಾಂಕಿಂಗ್ ಎಷ್ಟಿರ್ಬೇಕು, ಮೀನ್ಸ್ ಅವ್ರ ಕಟ್ ಆಫ್ ಎಷ್ಟು ಇರ್ತದೆ, ಇಯರ್ ಬೈ ಇಯರ್ ಹೆಂಗಿತ್ತು, ಈ ವರ್ಷ ಹೆಂಗಿತ್ತು ಅಂತ ಹೇಳ್ತೀನಿ. ಒಂದು ಇದ್ರೊಳಗೆ ಹೇಳ್ತೀನಿ ಅಂತ ಒಂದು ಚಾರ್ಟ್ ಒಳಗೆ. ಸೊ ನೋಡಿರಿ, ಲೈಕ್ ನಿಮ್ದು ಎಷ್ಟು ಒಂದು ಬೋರ್ಡಿಗೆ ಪರ್ಸೆಂಟೇಜ್ ಎಷ್ಟಾಗಿತ್ತು ಅಂದ್ರೆ ಅರೌಂಡ್ ಒಂದು 70 ಆಗಿರಲಿ, 60 ಆಗಿರಲಿ, 50 ಆಗಿರಲಿ. ನಾವು ಜಸ್ಟ್ ಬರೀ ಪಾಸ್ ಆಗೇವಿ ಸೆಕೆಂಡ್ ಕ್ಲಾಸ್. ನಾವು ಬರೀ ಜಸ್ಟ್ ಸೆಕೆಂಡ್ ಕ್ಲಾಸ್ ಒಳಗೆ ಪಾಸ್ ಆಗಿದ್ರೂ ಸಹ ನಿಮ್ಮೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ನೀವೊಂದು ಸ್ಕೋರ್ ಹೈ ಮಾಡ್ಕೊಂಡು ನೀವು ಸೀಟ್ ತೊಗೊಳ್ತ ಚಾನ್ಸ್ ಭಾಳ ಅಂದ್ರೆ ಭಾಳ ಇರ್ತದೆ. ಯಾಕಂದ್ರೆ ನೀವೇನಪ್ಪ ಅಂತಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ. ಹೆಂಗೆ ಈಸಿ ಅಂದ್ರೆ ಪ್ರತಿನಿತ್ಯನ ಇಲ್ಲಿ ಅಗ್ರಿಕಲ್ಚರ್ ಹೋಗೋರೆಲ್ಲ ರೈತರ ಮಕ್ಕಳೇ ಇರ್ತಿರೋದು. ಸೊ ನೀವು ಡೈಲಿ ನೋಡ್ತಕ್ಕಂಥ ಸಾಮಗ್ರಿಗಳನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ. ಲೈಕ್ ಕುರ್ಪಿ, ಕುರ್ಗಿಲ, ಇನ್ನು ಕೆಲವೊಂದು ಇರ್ತಾವೆ, ಎತ್ತಾಗಿರ್ಬೋದು, ಸಮ್ ವೆರೈಟಿ, ಅದೆಲ್ಲ ಒಯ್ದು ಇಟ್ಟಿರ್ತಾರೆ. ಏನಿಲ್ಲ, ಜಸ್ಟ್ ಯಾವ ಇದಕ್ಕೆ ಏನು ಈ ಸ್ಪೆಸಿಮೆನ್ನಿಗೆ ಏನು ಹೆಸರಿಟ್ಟಿರ್ತಾರೆ ಅಂತ ಹೇಳೋಕ್ಕೆ ನೀವು ಐಡೆಂಟಿಫೈ ಮಾಡೋದಾದ್ರೆ ಆರಾಮಾಗಿ ನೀವು 200 ತೊಗೋಬೋದು, 50 ತೊಗೋಬೋದು. ಅಲ್ಲೇ ನೆಗೆಟಿವ್ ಇರೋದಿಲ್ಲ. ಒಂದು ಕ್ವಶನ್ನಿಗೆ ನೀವು ಕರೆಕ್ಟಾಗಿ ಟಿಕ್ ಮಾಡೋದಿಲ್ಲ ಅಂದ್ರೆ 4 ಮಾರ್ಕ್ಸ್ ಬಂದೇ ಬರ್ತಾವೆ. ಸೊ ಆರಾಮ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಇವತ್ತು ನಾನು ನಿಮಗೆ ಹೇಳ್ತೇನೆ ಅಂತ ಅಗ್ರಿಕಲ್ಚರ ಮತ್ತು ಫಾರೆಸ್ಟ್ರಿ, ವೆಟರ್ನರಿ, ಹಾರ್ಟಿಕಲ್ಚರ, ಫಿಶರೀಸ್ ಮತ್ತು ಫುಡ್ ಸೈನ್ಸ್ ಇದಕ್ಕೆಲ್ಲ ನೀವು ಹೋಗಬೇಕಾಗಿತ್ತು. ನಮ್ಮದೆಲ್ಲ ಈ ಒಂದು ಕೋರ್ಸಿಗೆ ನಾವು ಜಾಯ್ನ್ ಆಗಬೇಕು. ಅದಕ್ಕಿರ್ತಕ್ಕಂಥ ರ್ಯಾಂಕಿಂಗ್ ಎಷ್ಟು, ಮತ್ತು ನಮ್ದು ರಿಸರ್ವೇಷನ್ ಐತಿ, SC/ST ಇದ್ದವ್ರದೇವೆ ನಾವು, ಇಲ್ಲ ಜನರಲ್ ಮೀಡಿಯಮ್ ಒಳಗೆ ನಾವು ಫೈಟ್ ಮಾಡಕತ್ತೀವಿ, ಇಲ್ಲ ನಂದು ರೂರಲ್ ಐತಿ, ಇಲ್ಲ ನಂದು ಕನ್ನಡ ಮೀಡಿಯಮ್ ಐತಿ ಅನ್ನೋರು. ಸೊ ನಿಮ್ಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ನೀವು ಇದು ಮಾಡ್ಬೋದು. SC/STಗೆ ಜಾಸ್ತಿ ಐತಿ ಅಮೌಂಟ್, 15% ಒಂದು ರಿಸರ್ವೇಷನ್ ಅಂತ ಹೇಳ್ತಾರೆ ಗೌರ್ಮೆಂಟ್ ಇದು ಮಾಡಿದೆ. ಹಂಗೆ ಜನರಲ್ ಮೀಡಿಯಮ್ದು ಜನರಲ್ ಒಳಗೆ ಯಾವರಿಗೂ ಏನೂ ಇದು ಇರೋದಿಲ್ಲ, ಅವರು ಫೈಟ್ ಮಾಡಲೇಬೇಕು. ಯಾಕಂದ್ರೆ ಅವರ ರ್ಯಾಂಕಿಂಗ್ ಹೈ ಇರಲೇಬೇಕು, ಯಾಕಂದ್ರೆ ಔಟ್ ಆಫ್ ಔಟ್ ತೊಗೊಲೇಬೇಕು ಅವರು, ಬೇರೆ ಆಪ್ಷನ್ನೇ ಇಲ್ಲ ಅವರಿಗೆ. ಒಂದು ತಪ್ಪಾದರೂ ಸಹ ರ್ಯಾಂಕಿಂಗ್ ಎಷ್ಟು ವೇರಿ ಆಗ್ತದಂದ್ರೆ 1000 ಗಟ್ಟಲೆ ರ್ಯಾಂಕಿಂಗ್ ವೇರಿ ಆಗ್ತದೆ. ನಂದು 196 ಬಿದ್ದದಂದ್ರು 1000 ರ್ಯಾಂಕಿಂಗ್ ವೇರಿ ಆಗ್ತಿರ್ತದೆ. ಸೊ ಅದು ತಲೆಯಾಗಿರಲಿ, ಯಾಕಂದ್ರೆ ಒಂದೊಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ಬಿಟ್ಟು ರೂರಲ್ಗೆ ಬಂದ್ರೆ 15% ರಿಸರ್ವೇಷನ್ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಹೇಳೋದು. ಇನ್ನು ಇದು ಆದಮೇಲೆ ಇನ್ನು ಕನ್ನಡ ಮಾಧ್ಯಮ 1ರಿಂದ 10ನೇ ತರಗತಿವರೆಗೂ ಯಾರ್ಯಾರು ಕನ್ನಡ ಮಾಧ್ಯಮದಾಗ ಓದಿರಲ್ಲ, ಸೊ ಅವರಿಗೆ 5% ಕೋಟಾ ಕೊಡ್ತೀನಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಹೇಳೋದು ನಮ್ಮ ಕರ್ನಾಟಕದ. ಮತ್ತು ಇನ್ನು ರೂರಲ್ಲೂ ಸಹ ಹಾಗೆ 15% ಅಂತ ಹೇಳೋಲ್ಲ. 15% ಮೀನ್ಸ್ ಭಾಳ ಅಂದ್ರೆ ಭಾಳ ವೆರಿ ಆಗ್ತದೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಒಂದು 2-3 ತಪ್ಪು ಮಾಡಿದ್ರೆ ಅಂದರು ಸೊ ನಿಮ್ಮ ರ್ಯಾಂಕಿಂಗ್ ಭಾಳ ಕಡಿಮೆ, ಭಾಳ ಇದಾಗಿತ್ತು, ದೂರ ಹೋಗಿತ್ತಂದ್ರು ನಿಮ್ಗೊಂದು ಸೀಟ್ ಸಿಗ್ತದೆ ಅಂತ ಹೇಳ್ತಾರೆ ಒಂದು ಇದು ಐತಿ. ಸೊ ನಿಮ್ಮ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಎಷ್ಟುವರೆಗೂ ಬರಬೇಕು ಅಂದ್ರೆ ಲೈಕ್ SC/STದವ್ರಿಗಂತೂ ಆರಾಮ್ 2000-2500 ತನಕ ಬಂದರೂ ಆರಾಮ್ ಕಣ್ಮುಚ್ಚಿ ಸಿಗ್ತಾವೆ. ಯಾಕಂದ್ರೆ ಕಾಲೇಜ್ಗಳು ಭಾಳ ಅದಾವೆ, ಅಂದ್ರೆ 6ರಿಂದ 7 ಅಗ್ರಿ ಕ್ಯಾಂಪಸ್ಗಳು ಅದಾವೆ, ಆರಾಮ್ ನೀವು ಸಿಗ್ತೈತಿ. ಹಂಗೆ ಫಾರೆಸ್ಟ್ರಿ, ಲೈಕ್ ಫಾರೆಸ್ಟ್ರಿ ರ್ಯಾಂಕಿಂಗ್ ಬಗ್ಗೆ ಹೇಳಬೇಕು ಓವರಾಲ್ ಎಲ್ಲರಿಗೂ ಕೂಡ ಹೇಳ್ಬೇಕಂದ್ರೆ ನಿಮ್ಮೊಂದು ರ್ಯಾಂಕಿಂಗ್ ಎಷ್ಟು ಇರಬೇಕು ಅಂದ್ರೆ ಲೆಸ್ ದ್ಯಾನ್ 500 ಒಳಗೆ ಬಂದಿರಬೇಕು. ಫಾರೆಸ್ಟ್ರಿ ಬೇಕು ನನಗೆ, ಎನಿ ಕಂಡೀಷನ್ ಫಾರೆಸ್ಟ್ರಿ ಬೇಕಂದ್ರೆ. ನಮ್ಮ ಇಡೀ ಒಂದು ಕರ್ನಾಟಕದೊಳಗೆ ಫಾರೆಸ್ಟ್ರಿ ಕ್ಯಾಂಪಸ್ಗಳು ಇರೋದು 3. ಅದು ಒಂದು ಬಂದ್ಬಿಟ್ಟು ಶಿರ್ಸಿ ಒಂದು ಐತಿ, ಇನ್ನೊಂದು ಪೊನ್ನಂಪೇಟೆ, ಇನ್ನೊಂದು ಇರುವಕ್ಕಿ ಹೊಸದಾಗಿ ಕ್ಯಾಂಪಸ್ ಓಪನ್ ಆಗೈತಿ ಶಿವಮೊಗ್ಗ ಇದ್ರೊಳಗೆ. ಇದು ಆದಮೇಲೆ ವೆಟರ್ನರಿ ಅಂತೂ ಒಂದು 6 ಒಳಗೆ ಆರಾಮ್ ನೀವು ಸಿಗ್ತೈತಿ. ಮೀನ್ಸ್ ಅದಕ್ಕೆಲ್ಲ ಚೆಂದ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ವೆಟರ್ನರಿ ಬೇಕು. ಇವಾಗ ಹೆಂಗಂದ್ರೆ ಲೈಕ್ ನನಗೆ SC/ST ಇರಲಿ, ಜನರಲ್ಲೇ ಇರಲಿ, ರೂರಲ್ಲೇ ಇರಲಿ, ಕನ್ನಡ ಮೀಡಿಯಮಲ್ಲಿ ಇರಲಿ, SC/ST ಬೇಕಂದವರು ವೆಟರ್ನರಿ ಬೇಕು ನನಗೆ, ಎನಿ ಕಂಡೀಷನ್ ವೆಟರ್ನರಿ ಜಾಯಿನ್ ಆಗಲೇಬೇಕಂದವರು ಏನಿಲ್ಲ, ಬಿಲೋ 300 ಅಥವಾ 100 ಒಳಗೆ ಬಂದ್ರೆ ಸೀಟ್ ಫಿಕ್ಸ್. ಬಟ್ ಅದು ಬಿಟ್ಟು ನಂಗೆ ಏನಾರೆ ನಂದು 200 ಬಂತು, 300 ಬಂತು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಯಾಕಂದ್ರೆ ವೆಟರ್ನರಿ ಫೈಟ್ ಮಾಡೋರು ಭಾಳ ಅಂದ್ರೆ ಭಾಳ ಜನ ಅದಾರ. ಅದು ಕರೆಕ್ಟಾಗಿ ನೋಡ್ಕೊರಿ. ವೆಟರ್ನರಿ ಬೇಕಂದ್ರೆ ಫಿಕ್ಸ್ 200 ತೊಗೊಲೇಬೇಕು, ಅದಕ್ಕೆ ಯಾವುದೇ ಮಾತಿಲ್ಲ. ಅದ್ರಾಗ ಬೇಕಾದಂಥ ಕ್ಯಾಸ್ಟ್ ಇರಲಿ, ಬೇಕಾದಂಥ ರಿಸರ್ವೇಷನ್ ಇರಲಿ, ರೂರಲ್ ಇರಲಿ, ಬೇಕಾದವ್ರು ಇದ್ದರು ವೆಟರ್ನರಿಗೆ ಮಾತ್ರ ಕರೆಕ್ಟಾಗಿ ಇದು ಬಂದಿರಬೇಕು. ಇನ್ನು ನೆಕ್ಸ್ಟ್ ಬರೋದೇ ಹಾರ್ಟಿಕಲ್ಚರ್. ಸೊ ಹಾರ್ಟಿಕಲ್ಚರ್ ಓವರಾಲ್ ನಮ್ಮ ಇಲ್ಲೇ ನೀವು ನೋಡ್ಬೋದು
ಮೇನ್ ಕ್ಯಾಂಪಸ್ ಅಂತ ಹೇಳ್ಬೋದು ಬಾಗಲಕೋಟೆ. ಸೊ ಅದು ನಿಮಗೆ ಬೇಕಾಗಿತ್ತು. ನಿಮಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಲೈಕ್ ಮೇನ್ ಕ್ಯಾಂಪಸ್ಗಳನ್ನ ಹಿಡೀರಿ, ಲೈಕ್ ಯೂನಿವರ್ಸಿಟಿ ಮೇನ್ ಯೂನಿವರ್ಸಿಟಿ ಇರ್ತಿಲ್ಲ, ಸೊ ಅದನ್ನ ಹಿಡೀರಿ. ಸಬ್ ಕ್ಯಾಂಪಸ್ಗಳು ಹಿಡಿದ್ರಿ ಅಂದ್ರೆ ಲೈಕ್ ಫೆಸಿಲಿಟೀಸ್ ಕಡಿಮೆ ಇರ್ತಾವೆ, ವಿಸಿಟ್ಗಳು ಕಡಿಮೆ ಇರ್ತಾವೆ. ನಿಮ್ಗೆ ಏನಾರೇ ಒಂದು ಒಳ್ಳೆ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಆಗಿರಲಿ ಅಥವಾ GKVK ಆಗಿರಲಿ, ಈ ಥರ ಒಂದು ಭಾರಿ ಒಳ್ಳೆ ಒಂದು ಕ್ಯಾಂಪಸ್ ಹಿಡಿದಿದ್ರಿ ಅಂದ್ರೆ ನಿಮಗೆ ಆರಾಮ್ ನೀವು ಎಂಜಾಯ್ ಮಾಡ್ಬೋದು. ಪ್ಲಸ್ ನಿಮ್ಗೆ ಒಳ್ಳೆ ಎಜುಕೇಷನ್ ಸಿಗ್ತಿರ್ತೈತಿ. ಮತ್ತು ಹಾರ್ಟಿಕಲ್ಚರ್ ರ್ಯಾಂಕಿಂಗ್ ಬಂದುಬಿಟ್ರೆ ಆರಾಮ್ ನೀವು 1000 ಮೇಲೆ ಇದ್ದರೂ ಲೈಕ್ ಸಿಗ್ತಿರ್ತದೆ ಎಲ್ಲ. ಆದರೆ SC/ST ಅವ್ರಿಗಂತೂ ಲೈಕ್ ಇಲ್ಲೇನು ರಿಸರ್ವೇಷನ್ ಅನ್ನು ನಾನು ಬರ್ದೇನಲ್ಲ, ಸೊ ಇವರಿಗೆ ಈಸಿಯಾಗಿ ಸಿಗ್ತದೆ. ಬಟ್ ನಿಮ್ಮ ಸ್ಕೋರ್ ಚೆನ್ನಾಗಿರ್ಬೇಕು. ಪ್ಲಸ್ ನೀವೇನೋ ಒಂದು 2-3 ತಪ್ಪು ಮಾಡಿದ್ರಂದ್ರೂ ನಿಮ್ಮೆಲ್ಲರಿಗೇನು ಸಿಗ್ತೈತಿ. ಬೋರ್ಡ್ ಪರ್ಸೆಂಟೇಜು ಚೆನ್ನಾಗಿರ್ಬೇಕು. ನಂದು 60-70% ಐತ್ರಿ. ನಂದು ಕನ್ನಡ ಮೀಡಿಯಮ್ ಐತಿ, ಇಲ್ಲ ರೂರಲ್ ಐತಿ ಅಂದ್ರೆ. ಸೊ ಇಷ್ಟೇನು ಐತಲ್ಲ, ಸೊ ಇದ್ರಾಗ ರಿಸರ್ವೇಷನ್ ಹಿಡಿಯೋದು ಕೇವಲ ಒಂದೇ ಹಿಡಿತಾರೆ. ಈಗ ನಂದು ರೂರಲ್ ಐತಿ, ಕನ್ನಡ ಮೀಡಿಯಮ್ ಐತಂದ್ರೆ ಇದ್ರಾಗ ಹಿಡಿದು ರೂರಲ್ ಒಂದೇ ಹಿಡಿತಾರೆ. ಸೊ ನೀವು ಕರೆಕ್ಟಾಗಿ ಇದು ಮಾಡ್ಕೊರಿ. ಯಾವುದು ರೂರಲಿಗೆ ತೊಗೋತಿರೋ ಫೋಕಸ್ ಅಥವಾ ಕನ್ನಡ ಮೀಡಿಯಮಿಗೆ ತೊಗೋತಿರೋ ಯಾವ್ದು ಜಾಸ್ತಿ ಕ್ಯಾರಿ ಮಾಡ್ತಿರ್ತದೆ, ಸೊ ಅದಕ್ಕೆ ನೀವು ಹೆಚ್ಚು ಇದು ಮಾಡೋದು ನೋಡ್ರಿ. ಇದು ಆದಮೇಲೆ ಫಿಶರೀಸ್ ಬರ್ತೈತಿ. ಸೊ ಫಿಶರೀಸು ಕರೆಕ್ಟಾಗಿ ಚೆನ್ನಾಗಿ ಲೈಕ್ ಅದು ಸಹ ಕಡಿಮೆ ಐತೆ ನಮ್ಮ ಕಾಲೇಜ್. ಕರ್ನಾಟಕದೊಳಗೆ ಕಡಿಮೆ ಅದು ಕಾಲೇಜ್. ಅದು ಮೀನ್ಸ್ ಅದು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಎಕ್ಸಾಮ್ ಬರೀಬೇಕು. ಅಂದ್ರೆ ನಿಮ್ಮದು ತಪ್ಪಾಗಿರ್ಬಾರ್ದು. ಒಂದು ಜರಾನೇ ತಪ್ಪಾಯಿತು ಅಂದ್ರೆ ಲೈಕ್ ಭಾಳ ಅಂದ್ರೆ 100 ಮಾರ್ಕ್ಸ್ ಒಳಗೆ ಸಾವಿರಾರು ರ್ಯಾಂಕಿಂಗ್ ವೇರಿ ಆಗ್ತಿರ್ತದೆ. ಲೈಕ್ ಹೆಂಗಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ 50% ಪ್ರಾಕ್ಟಿಕಲ್ ಹಿಡಿತಾರೆ, ಇನ್ನು 25% KCET, ಇನ್ನು 25% ಬೋರ್ಡ್. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಪ್ರತಿಯೊಂದೊಂದನ್ನು ಕ್ವಶನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಟಿಕ್ ಮಾಡಬೇಕು. ಅಲ್ಲಿ ಕನ್ನಡ ಒಳಗೂ ಕೊಟ್ಟಿರ್ತಾರೆ ಮತ್ತು ಇಂಗ್ಲೀಷ್ ಒಳಗೂ ಕೊಟ್ಟಿರ್ತಾರೆ. ಸೊ ನೋಡ್ಕೊಂಡು ಟಿಕ್ ಮಾಡಬೇಕು. ಒಂದು ತಪ್ಪು ಮಾಡಿದ್ರು 1000ವರೆಗೂ ರ್ಯಾಂಕಿಂಗ್ ತಪ್ಪ ಓಕೆ ಅಂತ ಹೇಳೀನಿ. ಇದೊಂದ್ಮೇಲೆ ಫುಡ್ ಸೈನ್ಸ್ ಬಂತು. ಫುಡ್ ಸೈನ್ಸ್ ಧಾರವಾಡ ಒಳಗೆ ಭಾರಿ ಅಂದ್ರೆ ಭಾರಿ ಇದು ಐತಿ. ಲೈಕ್ ಒಳ್ಳೆ ಕ್ಯಾಂಪಸ್ ಐತಿ. ಧಾರವಾಡ ಸಹ ಒಂದು ಹಳ್ಳಿ ಕ್ಯಾಂಪಸ್ ಆಗಿರ್ಬೋದು, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ. ಸೊ ಅಲ್ಲೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಮೀನ್ಸ್ ಏನಪ್ಪ ಅಂದ್ರೆ ಯಾವುದೇ ರೀತಿ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಒಂದೊಂದು ತಪ್ಪು ಮಾಡಿದ್ರಂದ್ರೆ ಲೈಕ್ ಭಾಳ ಪಶ್ಚಾತ್ತಾಪ ಪಡ್ತೀರಿ. ಯಾಕಂದ್ರೆ ಕರೆಕ್ಟಾಗಿ ನೋಡುವಾಗ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಮಾಡಿರಿ. ಇನ್ನು ಆಪ್ಷನ್ ಎಂಟ್ರಿ ಅಂತ ಬಂದಾಗ ಕರೆಕ್ಟಾಗಿ ನಿಮ್ಗೆ ಯಾವ ಕ್ಯಾಂಪಸ್ ಬೇಕು, ನಿಮ್ಗೆ ಎಲ್ಲಿ ಚಲೋ ಐತಿ ಅದನ್ನು ನೋಡ್ಕೊಂಡು ಮಾಡಿರಿ. ಸೊ ತಪ್ಪು ಮಾಡಿ ಆಮೇಲೆ ರಿಗ್ರೆಟ್ ಆಗ್ಬಾರ್ದು, ನನಗೆ ಅದು ಸಿಗ್ತಿತ್ತು ನಾನು ಹೋಗಲಿಲ್ಲ ಅಂಥೇಳಿ ಆಮೇಲೆ ಅಂದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸೀಟ್ಗಳು ಒಂದು ಸಲ ಅಲಾಟ್ಮೆಂಟ್ ಆಯ್ತಂದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಎಲ್ಲ ನಾನು ನಿಮ್ಗೆ ಹೇಳಿದೆ. ಇನ್ನೂ ಇಲ್ಲಿ ಯಾಕೆ ಇವು 4 ಬರ್ದೀನಿ ಅಂದ್ರೆ ಮೇನ್ಲಿ ಇವು ಅದಾವು. ಇನ್ನೂ ಭಾಳ ಅದಾವೆ. ಕೆಟಗರಿ ಅದ, 2A ಅದ, ಕೆಟಗರಿ 2B ಅದ. ಸೊ ಈ ಥರ ಎಲ್ಲ ಅದಾವೆ. ಅವರೆಲ್ಲ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನಂಗೆ ಡೈರೆಕ್ಟಾಗಿ ಹೇಳ್ಬೋದು. ಯಾಕಂದರೆ ವಿಡಿಯೋ ಭಾಳ ಹಿಂದಿ ಯಾಕಂತ ಹೇಳ್ಕೊಂಡು ನಾವು ಜಸ್ಟ್ ಶಾರ್ಟಾಗಿ ತೊಗೊಂಡೆ. ಸೊ ಇಷ್ಟೆಲ್ಲ ರ್ಯಾಂಕಿಂಗ್ ಐತಿ. SC/ST ಅವ್ರಿಗಂತೂ ಲೈಕ್ ಏನಪ್ಪ ಅಂದ್ರೆ ಅವ್ರಿಗೆ ಆರಾಮಾಗಿ ಸೀಟ್ ಸಿಗ್ತದೆ. ಬಟ್ ನಿಮ್ದು ಏನಂದ್ರೆ ರ್ಯಾಂಕಿಂಗ್ ಚಲೋ ಇರಬೇಕು, ಮೀನ್ಸ್ ಎಲ್ಲ ಕರೆಕ್ಟಾಗಿ ಮಾಡಿರ್ಬೇಕು. ಅದು ಬಿಟ್ಟು ನನ್ನದು ರ್ಯಾಂಕಿಂಗ್ ಸರಿ ಇಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಒಂದು 5-6 ತಪ್ಪಾಗ್ಬಿಟ್ಟು ಬೋರ್ಡು ಸರಿಯಾಗಿರಲಿಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಂದು ಎಷ್ಟೇ ರಿಸರ್ವೇಷನ್ ಅದಂದರೂ ಯಾವ ರಿಸರ್ವೇಷನ್ ಬಂದು ಕೈ ಹಿಡಿಯೋಂಗಿಲ್ಲ. ಕರೆಕ್ಟಾಗಿ ನೋಡ್ಕೊರಿ. ಜನರಲ್ದವ್ರಿಗಂತೂ ಫುಲ್ ಏನು ಹೇಳ್ಬೇಕಂದ್ರೆ ನನಗೆ ವೆಟರ್ನರಿ ಬೇಕು, ನನಗೆ ಫಾರೆಸ್ಟ್ರಿ ಬೇಕು, ಅಗ್ರಿಕಲ್ಚರ್ ಬೇಕು ಅಂದ್ರೆ ನೀವು ಎಟ್ ಎನಿ ಕಾಸ್ಟ್ ಔಟ್ ಆಫ್ ಫುಡ್ ತೊಗೊಲೇಬೇಕು. 50ಕ್ಕೆ 50 ಮಾಡಲೇಬೇಕು. ನಿಮ್ದು ಬೋರ್ಡ್ ಪೂರಾ ಹೋಗ್ಯದಂದ್ರೆ ವರಿ ಮಾಡ್ಕೋಬೇಡ್ರಿ. CETನೂ ಹೋಗ್ಯದ, ತಲೆಗೆಡ್ಸ್ಕೋಬೇಡ್ರಿ. ಬಟ್ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಐತದ, ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಕರೆಕ್ಟಾಗಿ ಮಾಡ್ಕೊರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ನಿಮಗೆ ಕೈ ಹಿಡಿತದೆ ಅಂದ್ರೆ 50ಕ್ಕೆ 50 ಇರಲೇಬೇಕು ಜನರಲ್ದವ್ರದ್ದು. ಇನ್ನು ರಿಸರ್ವೇಷನ್ ಇದ್ದವ್ರದ್ದು ತಪ್ಪು ಮಾಡಿರಿ ಅಂತ ಹೇಳಕತ್ತಿಲ್ಲ. ಒಂದು ಹೇಳೋಣ ಬೈ ಮಿಸ್ಟೇಕಾಗಿ ತಪ್ಪು ಆಯ್ತಂದ್ರು ಸೊ ನಿಮಗೆ ಆರಾಮಾಗಿ ಸೀಟ್ ಸಿಗ್ತದೆ. ಇನ್ನು ಕನ್ನಡ ಮಾಧ್ಯಮದವರಿಗೂ ಹಂಗೆ 5% ರಿಸರ್ವೇಷನ್ ಐತಿ, ಭಾಳ ಏನಿಲ್ಲ. ಸೊ ಕರೆಕ್ಟಾಗಿ ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನೀವು ಮತ್ತು ಜನರಲ್ ಇನ್ನೂ ಫುಲ್ ಇದು ಐತಿ. ಬಟ್ ಕನ್ನಡ ಮಾಧ್ಯಮದಲ್ಲಿ 1-2 ಚಾನ್ಸ್ ಇರ್ತೈತಿ. ಕರೆಕ್ಟಾಗಿ ನೋಡ್ಕೊಂಡು ಇದು ಮಾಡಿರಿ. ಓವರಾಲ್ ಒಂದು ಚೆನ್ನಾಗಿ ರ್ಯಾಂಕಿಂಗ್ ಬರ್ತದೆ. ಮೀನ್ಸ್ ನೀವೆಲ್ಲ ಮಾಡ್ತೀರಿ, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿರ್ತೀರಿ. ಸೊ ನಿಮ್ಗೆ ಏನಾದರೂ ಇದು ಒಂದು PDF ಏನಾದರೂ ಬೇಕಿತ್ತು, ಇದ್ರ ಬಗ್ಗೆ ಏನಾದರೂ ಒಂದು ಮಾಹಿತಿ ಲೈಕ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಕತ್ತೀರಿ, ನಮ್ಮ ಹತ್ರ ಏನೋ ಡಾಕ್ಯುಮೆಂಟ್ ಇಲ್ಲ, ನಮ್ಗೆ ಡಾಕ್ಯುಮೆಂಟ್ ಬೇಕು ಅಂದ್ರೆ ಡೈರೆಕ್ಟಾಗಿ ನನ್ನ ಒಂದು ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಹಾಕಿರಿ, ನಂಗೆ ಡಾಕ್ಯುಮೆಂಟ್ ಬೇಕಂತೇಳಿ. ಸೊ ನಾನು ನಿಮಗೆ ಒಂದು ಇಷ್ಟೇನು PDF ಅದ ನನ್ನ ಕಡೆ, ಅವೆಲ್ಲ PDF ನಿಮಗೆ ಶೇರ್ ಮಾಡ್ತೇನಂತ. ನೀವು ಅದರಿಂದ ನೀವು ರೆಫರ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರೀಬೋದು. ಕೆಲವೊಂದಿಷ್ಟು ಅದಾವ ನಾನು ಕಳಿಸ್ತೀನಿ ಅಂತ, ಇನ್ನು ಕೆಲವೊಂದಿಷ್ಟು ನಾನು ನಿಮ್ಗೆ ಬೇಕಂತ ತರಿಸ್ಕೊಡ್ತೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಫುಲ್ ಕ್ಲಿಯರಾಗಿ ಇದು ಮಾಡ್ತೇನಂತ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ. ಸೊ ನನಗೆ ಇದ್ರ ಬಗ್ಗೆ ತಿಳಿದಿಲ್ಲ ಅಂಥೇಳಿ ಸೊ ನಾನು ನಿಮ್ಗೆ ಇದ್ರ ಬಗ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಮತ್ತು ಇದು ಆದಮೇಲೆ ಇಷ್ಟೇನ ಐತಲ್ಲ, ಸೊ ಇಷ್ಟೆಲ್ಲರಿಗೆ ಅರ್ಥ ಆಗೈತೆ ಅಂದ್ಕೊಂಡಿನಿ. ಯಾರೋ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಬರೀರಿ. ಪ್ರತಿಯೊಂದು ಎಕ್ಸಾಮು ಸಹ ಪ್ರತಿಯೊಂದೊಂದು ನೋಡ್ಕೊಂಡು ಬರೀರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಅಂಥೇಳಿ ಇವತ್ತಿನೊಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಹಂಗೆ ಶೇರ್ ಮಾಡಿರಿ. ನಿಮ್ಮ ಎಲ್ಲ ದೋಸ್ತರಿಗೂ ಸಹ ಶೇರ್ ಮಾಡೋದ್ರಿಂದ ಅವರಿಗೂ ಗೊತ್ತಾಕೈತಿ, ಇದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿದಂಗೆ ಆಕೈತಿ. ಸೊ ಅವರು ಸಹ ಎಲ್ಲೂ ತಪ್ಪು ಮಾಡೋದಿಲ್ಲ.
ಕರೆಕ್ಟಾಗಿ ಒಂದು ಶೇಡಿಂಗ್ ಇರ್ತದೆ ಶೇಡಿಂಗ್ ಮಾಡಿರಿ. ಇಷ್ಟು ಹೇಳ್ತೇನೆ.